ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಏಪ್ರಿಲ್ ತಿಂಗಳ 12ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ದಶಮಿಯ ತಿಥಿ ಇರುವಂಥ ದಿನ. ಈ ದಶಮಿಯ ತಿಥಿ ಈ ದಿನ ರಾತ್ರಿ 9:08 ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:35 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:06 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಸಂಜೆ 6:14 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:35 ರಾಹುಕಾಲದ ಸಮಯ. ಇನ್ನು ಗುಳಿಕ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:03 ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:02 ಸಂಜೆ 5:53 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:17 ಬೆಳಿಗ್ಗೆ 6:56 ಅಮೃತ ಕಾಲದ ಸಮಯ. ಇನ್ನು ಚಗೋದಯದಂತೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:53 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವರ್ತಕರು, ದಳ್ಳಾಳಿಗಳು ಹಾಗೆ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಾಗಲಿ ನಿಮ್ಮ ಪ್ರಯಾಣಕ್ಕಾಗಲಿ, ಅದರಲ್ಲೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣ ಇದ್ದರೆ ಅದು ನಿಮಗೆ ಶುಭವನ್ನು ಲಾಭವನ್ನು ತಂದುಕೊಡುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಈ ಚಗೋದಯದ ಲಾಭದ ಸಮಯವನ್ನು ವ್ಯಾಪಾರಸ್ಥರು, ದಳ್ಳಾಳಿಗಳು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಹಾಗೆ ವ್ಯಾಪಾರದಲ್ಲಿ ಒಂದು ಪ್ರಗತಿ, ಅದರೊಟ್ಟಿಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:10 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕ, ಆಡಳಿತಕ್ಕೆ ಕಾರಕ ರವಿ. ಹಾಗಾಗಿ ರಾಜಕೀಯ ಚುಕ್ಕಾಣಿಯನ್ನು ಹಿಡಿದಿರುವಂಥ ರಾಜಕಾರಣಿಗಳಿಗೆ ಈ ದಿನ ತುಂಬ ಸೂಕ್ತವಾಗಿದೆ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈ ಒಂದು ಸಮಯ ಚೆನ್ನಾಗಿದೆ. ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನಗಳಿರ್ಬೋದು ಅಥವಾ ಪ್ರಯಾಣ ಇರ್ಬೋದು, ಅದು ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ಈ ರವಿ ಸರ್ಕಾರಕ್ಕೆ ಕಾರಕ ಅಂತ ಹೇಳ್ತಾರೆ, ಆಡಳಿತಕ್ಕೆ ಕಾರಕ.
ಹಾಗಾಗಿನೇ ಈ ದಿನ ಸರ್ಕಾರದಲ್ಲಿ ನಡೆಯುವಂತಹ ಚಟುವಟಿಕೆಗಳೇನಿದೆ ಅದು ಯಶಸ್ವಿಯಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಬಹಳ ಉತ್ತಮವಾದಂತಹ ಒಂದು ಸಮಯ. ಏಕೆಂದರೆ ಈ ದಿನ ನಿಮ್ಮ ಪ್ರತಿಭೆ ಸಾಬೀತಾಗುವಂಥದ್ದು. ಅದಕ್ಕಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಇನ್ವಾಲ್ವ್ ಆದರೆ ಫಲಿತಾಂಶಗಳು ಕೂಡ ತೃಪ್ತಿಕರವಾಗಿ ಬರುತ್ತೆ. ಒಟ್ಟಾರೆ ಈ ದಿನ ರಾಜಕಾರಣಿಗಳಿಗೆ ಹಾಗೆ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಿಗೆ ತುಂಬ ಶುಭಕರವಾಗಿರುವಂಥ ಸಮಯ ಇದು. ಇನ್ನು ಈ ದಿನದ ಗುರು ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 35 ನಿಮಿಷದಿಂದ ರಾತ್ರಿ 7 ಗಂಟೆ 33 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 21 ನಿಮಿಷದಿಂದ ರಾತ್ರಿ 2 ಗಂಟೆ 19 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿರ್ಬಂಧಗೊಳಿಸುವಂಥದ್ದು ಉತ್ತಮ. ಹಾಗೆ ಈ ಶನಿ ಹೋರಾದಲ್ಲಿ ನೀವು ಅಂದರೆ ರಾಜಕಾರಣಿಗಳು ವಿಶೇಷವಾಗಿ ಮಾಡುವಂಥ ಕೆಲಸ ಕಾರ್ಯಗಳಾಗಲಿ ಪ್ರಯಾಣ ಆಗಲಿ ಅಷ್ಟೊಂದು ಸಕ್ಸಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಈ ದಿನದ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗತ್ತೆ. ಹಾಗೆ ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೂ ಕೂಡ ಅದು ಅಷ್ಟೊಂದು ಸಕ್ಸಸ್ ಅನ್ನು ತರಲ್ಲ. ಹಾಗಾಗಿನೇ ಈ ದಿನ ಈ ಶನಿ ಹೋರವನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 33 ನಿಮಿಷದಿಂದ ಸಂಜೆ 6 ಗಂಟೆ 35 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದರಲ್ಲೂ ರಾಜಕಾರಣಿಗಳು ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಲಾಭವನ್ನು ತರಲ್ಲ. ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಶನಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆಗಬೇಕು ಅದು ಕೂಡ ಪ್ರತಿನಿತ್ಯ ನೀವು ತಿಳ್ಕೊಳ್ಳೇಬೇಕಾದಂತಹ ಅಂಶ. ಅದಕ್ಕಾಗಿ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ಪಂಚಾಂಗ ಅಂತ ಹೇಳಿದ್ರೆ ಪಂಚ ಅಂಗಗಳನ್ನು ಅಧ್ಯಯನ ಮಾಡಿ ತಿಳಿಸುವಂಥದ್ದೇ ಪಂಚಾಂಗ. ಹಾಗಾಗಿ ಅದನ್ನು ಈ ದಿನ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಮೊನ್ನೆಯಿಂದ ಈ ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಆದರೆ ನೆನ್ನೆಯ ಸಂಚಿಕೆಯಲ್ಲಿ ನಾವು ಕಟ್ಟಡ ನಿರ್ಮಾಣದ ವಾಸ್ತು ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸಿದ್ವಿ. ಅಲ್ಲಿ ಕೆಲವರಿಗೆ ಜಿಜ್ಞಾಸೆ ಇದ್ದು ಮತ್ತಷ್ಟು ವಿವರವಾಗಿ ತಿಳಿಸಿ ಅಂತ ಹೇಳಿರೋದ್ರಿಂದ ಈ ದಿನ ಮನೆ ಕಟ್ಟಲಿಕ್ಕೆ ಯಾವ ರೀತಿಯ ಯೋಜನೆಯನ್ನು ರೂಪಿಸಬೇಕು, ಅಂದರೆ ಮನೆಯ ಒಳಗೆ ಯಾವ ಯಾವ ಕೊಠಡಿಗಳು ಎಲ್ಲೆಲ್ಲಿ ಬರಬೇಕು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ತಮಗೆ ಗೊತ್ತಿದೆ, ವಾಸ್ತುಶಾಸ್ತ್ರಕ್ಕೂ ಜ್ಯೋತಿಷ್ಯಕ್ಕೂ ಬಹಳ ನಿಕಟವಾದಂತಹ ಒಂದು ಸಂಬಂಧ ಇದೆ. ಇಲ್ಲಿ ದಿಕ್ಕುಗಳನ್ನು ಯಾವುದೇ ಜಾಗದಲ್ಲಿ ಪರಿಷ್ಕರಿಸಬೇಕಾದ್ರೆ ಉತ್ತರಮುಖಿ ಸಹಾಯ ಬೇಕಾಗತ್ತೆ. ನಮಗೆ ಉತ್ತರ ಬಹಳ ಮುಖ್ಯ. ನಾವು ದಿಕ್ಕುಗಳನ್ನು ನಿರ್ಣಯ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕೋನ ಎಷ್ಟು ಡಿಗ್ರಿಗಳಲ್ಲಿದೆ ಅನ್ನುವಂಥದ್ದನ್ನು ಸರಿಯಾಗಿ ಗುರುತಿಸಿ ದಿಕ್ಕುಗಳನ್ನು ಸ್ಥಿರಪಡಿಸಬೇಕು. ಮತ್ತು ಆ ನಿವೇಶನದ ಉದ್ದ ಅಗಲ ಅದರ ಅಳತೆಯನ್ನು ತೆಗೆದುಕೊಂಡು ಆಯಗಳನ್ನು ಗೊತ್ತು ಮಾಡಬೇಕು. ಇದು ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು. ಮನೆಯಲ್ಲಿ ರೂಢಿ ಇರುವಂತೆ ದೇವರ ಮನೆ ಇರುತ್ತೆ, ಅಡಿಗೆ ಮನೆ ಇರುತ್ತೆ, ಉಗ್ರಾಣ ಇದೆ, ಸ್ನಾನದ ಮನೆ ಇದೆ, ಶೌಚಾಲಯ ಇರುತ್ತೆ, ಮಲಗುವ ಮನೆ ಇದೆ, ಊಟದ ಮನೆ, ಅಲಂಕಾರ ಮಾಡಿಕೊಳ್ಳಿಕ್ಕೆ, ಬಟ್ಟೆ ಹಾಕಿಕೊಳ್ಳಲಿಕ್ಕೆ ಪ್ರತ್ಯೇಕವಾದಂಥ ಒಂದು ಕೊಠಡಿ, ಹೀಗೆ ಅನೇಕ ಭಾಗಗಳನ್ನು ಗುರುತಿಸಿರುವಂಥದ್ದನ್ನು ನಾವು ನೋಡ್ತೇವಲ್ಲ. ಅದೆಲ್ಲವನ್ನು ಸೇರಿ ನಾವು ಮನೆ ಅಥವಾ ಗೃಹ ಅಂತ ಹೇಳಿ ಕರಿತೀವಿ. ಇಲ್ಲಿ ಮನೆಯಲ್ಲಿ ನವಗ್ರಹಗಳ ಸ್ಥಾನವನ್ನು ಪರಿಶೀಲಿಸಿದರೆ ಸೂರ್ಯದೇವ ಮನೆಯಲ್ಲಿ ತನ್ನ ಬೆಳಕನ್ನು ಕಿರಣಗಳನ್ನು ಚೆಲ್ಲಬೇಕು. ಆ ರೀತಿಯಲ್ಲಿ ಮನೆಯನ್ನು ವಾಸ್ತು ಪ್ರಕಾರ ನಿರ್ಮಾಣ ಮಾಡಿರಬೇಕು. ಇನ್ನು ದೇವರ ಮನೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಕಟ್ಟುವಂಥದ್ದು ಶಾಸ್ತ್ರಸಮ್ಮತ. ಚಂದ್ರ ಸ್ನಾನದ ಗೃಹದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಯಾಕೆಂದರೆ ಸ್ನಾನ ಅಂದರೆ ಜಲ, ಜಲ ಅಂದರೆ ಚಂದ್ರ. ಹಾಗಾಗಿ ಅದು
ಜಲಪ್ರದವಾದ್ದರಿಂದ ವಾಯುವ್ಯ ಮೂಲೆಯ ಎಡ ಅಥವಾ ಬಲಭಾಗಗಳಲ್ಲಿ ಕಟ್ಟಬೇಕು. ಇನ್ನು ಕೆಲವರು ಬಹಿರ್ದೆಶೆಗೆ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾರೆ ವಾಯು ಇನ್ನೂ ಕಡದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಅವರು ಬಹಿರ್ದೆಶೆಗೆ ಹೋಗಲಿಕ್ಕೆ ಬಹಳಷ್ಟು ಕಷ್ಟಪಡುವಂಥದ್ದಿದೆ. ಹಾಗಾಗಿನೇ ಶೌಚಾಲಯವನ್ನು ವಾಯುವ್ಯ ಮೂಲೆಯಲ್ಲಿ ಎರಡೂ ಕಡೆಗಳಲ್ಲಿ ಎಲ್ಲಾದರೂ ಕೂಡ ಕಟ್ಟಿದ್ರೆ ಒಳ್ಳೆಯದು. ಇನ್ನು ಮುಖ ದಕ್ಷಿಣ ಅಥವಾ ಉತ್ತರಕ್ಕೆ ಬರುವಂತೆ ಈ ಶೌಚಾಲಯದ ಕಮೋಡನ್ನು ಇಡಬೇಕಾಗುತ್ತೆ. ಪೂರ್ವ ಪಶ್ಚಿಮ ಮುಖವಾಗಿ ಶೌಚಾಲಯದಲ್ಲಿ ಕುಳಿತುಕೊಳ್ಳುವಂಥದ್ದು ಅನಾರೋಗ್ಯದ ಸಂಕೇತ ಅದು. ಹಾಗೆ ಆಗ್ನೇಯ ಮತ್ತು ನೈಋತ್ಯದಲ್ಲಿ ಕೂಡ ಈ ಶೌಚಾಲಯ ಕಟ್ಟುವಂತಹ ಸಂದರ್ಭದಲ್ಲಿ ಅದನ್ನು ಎತ್ತರದಲ್ಲೇ ಕಟ್ಟಬೇಕಾಗತ್ತೆ. ಇನ್ನು ಕುಜ ಅಡಿಗೆ ಮನೆಯಲ್ಲಿ ವಾಸ ಮಾಡುವಂಥವನು. ಹಾಗಾಗಿ ಆಗ್ನೇಯ ದಿಕ್ಕಿನಲ್ಲಿ ಅಡಿಗೆ ಮನೆಯನ್ನು ಮಾಡಿದ್ರೆ ಮಾಡುವ ಅಡಿಗೆ ಬಹಳ ರುಚಿಯಾಗಿರುತ್ತೆ. ಇನ್ನು ಪೂರ್ವ ದಿಕ್ಕಿನ ಅಡಿಗೆ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಮಾಡುವಂಥ ಅಡಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತೆ ಅನ್ನುವಂಥ ವಿಚಾರ ಇದೆ. ಆದ್ದರಿಂದಲೇ ಅಡಿಗೆ ಮನೆ ಅಗ್ನಿಮೂಲೆಯಲ್ಲಿ ಇರಬೇಕು. ಇನ್ನು ಮನೆಯ ಮುಂಭಾಗದ ವರಾಂಡದಲ್ಲಾಗಲಿ ಅಥವಾ ಮಧ್ಯಭಾಗದ ಹಜಾರ ಏನಿದೆ, ಲಿವಿಂಗ್ ರೂಮ್ ಅಂತ ಏನು ಹೇಳ್ತೀವಿ, ಅಲ್ಲಿ ವ್ಯವಹಾರಗಳು ನಡೆಯುವಂಥ ಒಂದು ಜಾಗ ಅದು. ಹಾಗಾಗಿನೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಹಾರಗಳು ಕೂಡ ಸೂಕ್ತವಾಗಿ ನಡೀಬೇಕು. ಎಂಥ ವೈರಿಗಳು ಕೂಡ ರಾಜಿಯಾಗಿ ಅನ್ಯೋನ್ಯವಾಗಿ ಬಾಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಹಜಾರದಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಮುಖ ಪೂರ್ವ ಅಥವಾ ಉತ್ತರಕ್ಕೆ ಇದ್ದು ವ್ಯವಹಾರಗಳನ್ನು ನಡೆಸುವಂತಹ ರೀತಿಯಲ್ಲಿ ಪೀಠೋಪಕರಣಗಳನ್ನು ಜೋಡಿಸಿರಬೇಕು. ಇನ್ನು ಗುರು ಧರ್ಮಗುರು ಆಗಿರೋದ್ರಿಂದ ವೇದಾಧ್ಯಯನ ನಡೆಯುವಂಥ ಕೋಣೆಯಲ್ಲಿ ಇರ್ತಾನೆ. ಇದು ಈಶಾನ್ಯ ದಿಕ್ಕಿನಲ್ಲಿ ಎಡ ಅಥವಾ ಬಲಭಾಗಗಳಲ್ಲಿ ಮಕ್ಕಳಿಗಾಗಿ ಸ್ಟಡಿ ರೂಮ್ ಏನು ಹೇಳ್ತೀವಿ, ಓದುವ ಮನೆ, ಅದನ್ನು ಕಟ್ಬೋದು. ಇನ್ನು ಕಬ್ಬಿಣದ ಪೆಟ್ಟಿಗೆಯನ್ನು, ಅದರಲ್ಲೂ ಏನಾದರೂ ಭಾರವಾದ ವಸ್ತುಗಳನ್ನು ಇಡುವಂತಹ ಪೆಟ್ಟಿಗೆ ಆದರೆ ಅದನ್ನು ದಕ್ಷಿಣ ಮತ್ತು ಪಶ್ಚಿಮದ ಗೋಡೆಗೆ ಒರಗಿಸುವಂತೆ ನಿಲ್ಲಿಸ್ಬೋದು. ಹಾಗೆ ಶುಕ್ರ ವಿಶ್ರಾಂತಿ ಗೃಹದಲ್ಲಿ ಮತ್ತು ಮಲಗುವ ಕೋಣೆಯಲ್ಲಿ ಇರೋದರಿಂದ ಅದನ್ನು ಉತ್ತರ ಭಾಗದಲ್ಲಿ ನಿರ್ಮಾಣ ಮಾಡಬಹುದು. ಇನ್ನು ಶನಿ ಕತ್ತಲೆ ಕೋಣೆಯಲ್ಲಿ ವಾಸ ಮಾಡೋದರಿಂದ ಮನೆಯ ಪಶ್ಚಿಮ ಭಾಗದಲ್ಲಿ ಗೋಶಾಲೆಯನ್ನು ಕಟ್ಟುವಂಥದ್ದು ಉತ್ತಮ. ಇಲ್ಲಿ ಪಶುಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ರಾಹು ಮನೆಯ ಮುಖ್ಯ ಪ್ರವೇಶ ದ್ವಾರ ಏನಿದೆ ಅದರ ಬಲಭಾಗದಲ್ಲಿರ್ತಾನೆ. ಕೇತು ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿರೋದ್ರಿಂದ ಮುಂಭಾಗದಲ್ಲಿ ಯಾವಾಗಲೂ ಕೂಡ ಆಕರ್ಷಕವಾಗಿರುವಂತೆ ನೋಡಿಕೊಳ್ಬೇಕು. ಹಾಗಾಗಿ ಈ ಮುಖ್ಯ ದ್ವಾರ ಏನಿದೆ ಅದನ್ನು ಅಲಂಕರಿಸಿರಬೇಕು, ಹೂಗಳಿಂದ ಅಲಂಕರಿಸಬೇಕು. ಇದರಿಂದ ಆ ಮನೆಗೆ ಉತ್ತಮವಾದಂತಹ ಫಲಗಳು ಲಭ್ಯವಾಗುತ್ತೆ. ಇನ್ನು ಧಾನ್ಯ ಸಂಗ್ರಹಣೆ ಮಾಡಬೇಕಾಗಿರುವಂಥದ್ದು ದಕ್ಷಿಣ ದಿಕ್ಕಿನ ಸಂಗ್ರಹಣಾ ಕೊಠಡಿಯಲ್ಲಿ. ಇದರಿಂದ ಮನೆಯ ಜನ ಸುಖವಾಗಿ ಸಮೃದ್ಧಿಯಾಗಿ ಇರ್ತಾರೆ. ಇನ್ನು ಮನೆಯ ಆಗ್ನೇಯ ದಿಕ್ಕಿನ ಪಕ್ಕದಲ್ಲಿ ಊಟದ ಮನೆ ಇರಬೇಕು. ಇನ್ನು ಈಗಾಗಲೇ ಹೇಳಿದಾಗೆ ಮಲಗುವ ಕೋಣೆ ಆಗಲಿ ಅಥವಾ ಸರಕು ಸಾಮಗ್ರಿಗಳನ್ನು ಶೇಖರಿಸುವಂತಹ ಸ್ಟೋರ್ ರೂಮ್ ಏನಿದೆ ಇದನ್ನು ನೈಋತ್ಯ ಮೂಲೆಯಲ್ಲಿ ಕಟ್ಟಬೇಕು. ಇದು ಮನೆಯ ಒಳಗೆ ಬರಬೇಕಾದಂತಹ ಕೊಠಡಿಗಳು ಯಾವ ಯಾವ ದಿಕ್ಕಿನಲ್ಲಿ ಬರಬೇಕು ಅನ್ನುವಂಥದ್ದಾಯಿತು. ಇನ್ನು ಗೃಹ ನಿರ್ಮಾಣ ಕಾರ್ಯ ಏನಿದೆ ಅದನ್ನು ಒಳ್ಳೆಯ ದಿನಗಳಲ್ಲಿ ಆರಂಭ ಮಾಡಬೇಕು. ಅದರಲ್ಲೂ ಅಶ್ವಿನಿ ನಕ್ಷತ್ರ ಇರುವಂತಹ ದಿನ, ಮೃಗಶಿರ, ಹಸ್ತ, ಚಿತ್ತ, ಸ್ವಾತಿ, ಪುನರ್ವಸು, ಅನುರಾಧ, ಮಖ, ಮೂಲ, ಉತ್ತರ, ಉತ್ತರಾಷಾಢ ಈ ನಕ್ಷತ್ರ ಇರುವಂಥ ದಿನಗಳಲ್ಲಿ ಆರಂಭ ಮಾಡಿದ್ರೆ ಕಟ್ಟಡದ ನಿರ್ಮಾಣ ಬಹಳ ಬೇಗ ಮುಕ್ತಾಯ ಆಗುತ್ತೆ. ಜೊತೆಗೆ ಈ ನಕ್ಷತ್ರಗಳಲ್ಲೇ ಮುಖ್ಯ ದ್ವಾರದ ಬಾಗಿಲು ವಾಡವನ್ನು ಕೂಡಿಸುವಂಥದ್ದಾಗಲಿ ಅಥವಾ ಮನೆಯ ಒಳಗೆ ಒರಳುಕಲ್ಲು ಸ್ಥಾಪನೆ ಮಾಡುವಂತಹ ಸಂದರ್ಭ ಈ ಒಂದು ನಕ್ಷತ್ರಗಳಿರುವಂತಹ ದಿನಗಳಲ್ಲಾದರೆ ಅದು ಶ್ರೇಷ್ಠ, ಉತ್ತಮ. ಇನ್ನು ಸಾರ್ವಜನಿಕ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಬುಧ ಯೋಗ ಇರಬೇಕು. ಅಂಥ ದಿನ ವೃಷಭಾಯದಲ್ಲಿ ಕಟ್ಟಿದ್ರೆ ಶುಭ ಆಗುತ್ತೆ. ಇನ್ನು ಅಂಗಡಿ, ವ್ಯಾಪಾರಿ ಮಳಿಗೆಗಳನ್ನು ಸಿಂಹಾಯದಲ್ಲಿ ಅಥವಾ ಗಜಾಯಗಳಲ್ಲಿ ಕಟ್ಟಿದ್ರೆ ತುಂಬ ಶ್ರೇಯಸ್ಕರ. ಇನ್ನು ಗಜಾಯದಲ್ಲಿ ಮನೆ, ಹೋಟೆಲ್ಲು, ವ್ಯಾಪಾರ ಮಳಿಗೆಗಳನ್ನು ಕಟ್ಟುವಂಥದ್ದು ಕೂಡ ಶ್ರೇಯಸ್ಕರವಾಗಿರುತ್ತೆ. ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಾಗಿರುವಂಥದ್ದು ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಉತ್ತಮ. ಅದರಲ್ಲೂ ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳಂದು ಮಾಡಿದ್ರೆ ಶ್ರೇಷ್ಠವಾಗಿರುತ್ತೆ. ಹಾಗೆ ವೈಶಾಖ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ, ಮಾಘ ಮಾಸ, ಪಾಲ್ಗುಣ ಮಾಸ ಈ ಮಾಸಗಳು ಅತ್ಯಂತ ಶ್ರೇಷ್ಠವಾದಂತಹ ಮಾಸಗಳು ಮನೆ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಲಿಕ್ಕೆ. ಹಾಗೆ ಗೃಹ ಪ್ರವೇಶವನ್ನು ಮಾಡಲಿಕ್ಕೂ ಕೂಡ ಈ ಮಾಸಗಳು ಶ್ರೇಷ್ಠವಾಗಿರುತ್ತೆ. ಇನ್ನು ತಿಥಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಾವು ಬಿದಿಗೆ ತಿಥಿ, ತದಿಗೆ, ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ ತಿಥಿಗಳೊಂದು ಆರಂಭ ಮಾಡಿದ್ರೆ ಶ್ರೇಷ್ಠವಾಗಿರುತ್ತೆ. ಇನ್ನು ನಕ್ಷತ್ರದ ಬಗ್ಗೆ ನೋಡೋದಾದರೆ ಅಂದರೆ
ಯಾವ ದಿನ ಯಾವ ನಕ್ಷತ್ರ ಇದ್ದಾಗ ಮನೆ ಕಾರ್ಯ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಅನುರಾಧ, ಆರಿದ್ರ, ಪುನರ್ವಸು, ಪುಷ್ಯ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ಉತ್ತರಾಷಾಢ, ಉತ್ತರಾಭಾದ್ರ, ಧನಿಷ್ಠ, ಶತಭಿಷ ಈ ನಕ್ಷತ್ರಗಳಲ್ಲಿ ನಿರ್ಮಾಣದ ಕಾರ್ಯ ಉತ್ತಮ ಫಲವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಯೋಗಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರೀತಿ ಯೋಗ, ಆಯುಷ್ಮಾನ್ ಯೋಗ, ಸೌಭಾಗ್ಯ ಯೋಗ, ಶೋಭನ ಯೋಗ, ಸುಕರ್ಮ ಯೋಗ, ಧೃತಿ, ಹಾಗೆ ಧ್ರುವ, ಹರ್ಷ, ಸಿದ್ಧಿ ಈ ಯೋಗಗಳಿರುವಂತಹ ಸಂದರ್ಭ ಬಹಳ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಇನ್ನು ಕರಣಗಳನ್ನು ನೋಡುವಂತಹ ಸಂದರ್ಭ ಇಲ್ಲಿ ಭವಕರಣ, ಬಾಳವಕರಣ, ಕೌಳವಕರಣ ಇವೆಲ್ಲ ಶುಭ ಕರಣಗಳು. ಈ ಒಂದು ಸಂದರ್ಭದಲ್ಲಿ ವಾಸ್ತುಪುರುಷನಿಗೆ ತುಂಬ ಪ್ರಶಸ್ತವಾದಂತಹ ಸಂದರ್ಭಗಳು. ಈ ದಿನವನ್ನು ಗುರ್ತು ಮಾಡಿಕೊಂಡು ಶುಭ ದಿನ ಅಂತ ಹೇಳಿ ಪರಿಗಣಿಸಿ ಅಲ್ಲಿ ಈ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಬೇಕು. ಇನ್ನು ಈ ವಾರದ ದಿನಗಳಲ್ಲಿ ಸೋಮವಾರ ಆರಂಭ ಆದರೆ ಸೌಭಾಗ್ಯವನ್ನು ತರುತ್ತೆ, ಮಂಗಳವಾರ ಈ ಕಟ್ಟಡದ ಕೆಲಸ ಆರಂಭ ಆದರೆ ಮೃತ್ಯು ಸ್ವರೂಪದಲ್ಲಿರುತ್ತೆ, ಬುಧವಾರ ಧನವೃದ್ಧಿಯಾಗುತ್ತೆ, ಗುರುವಾರ ಸಂತೋಷವನ್ನು ತರುತ್ತೆ, ಶುಕ್ರವಾರ ಮಂಗಳ ಕಾರ್ಯಗಳು ಆ ಮನೆಯಲ್ಲಿ ನಡೆಯುತ್ತೆ, ಧನ ಕನಕಾದಿಗಳು ಸಂಗ್ರಹ ಆಗುತ್ತೆ, ಶನಿವಾರ ಆರಂಭ ಆದರೆ ಅಲ್ಲಿ ದಾರಿದ್ರ್ಯ ಪ್ರಾರಂಭ, ಭಾನುವಾರ ಅಗ್ನಿ ಭಯ ಉಂಟಾಗುವಂಥದ್ದು. ಹಾಗಾಗಿ ಈ ವಾರಗಳಂದು ಬಹಳ ಎಚ್ಚರಿಕೆಯಿಂದನೇ ನಾವು ಈ ಗೃಹ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಬೇಕಾಗುತ್ತೆ. ಇನ್ನು ಮನೆಯ ನಿರ್ಮಾಣ ಕಾರ್ಯ ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಈಶಾನ್ಯ ಭಾಗದಲ್ಲಿ ಮಾತ್ರ ವಾಸ್ತುಪುರುಷನ ಪೂಜೆಯನ್ನು ಮಾಡಬೇಕು. ಆ ಜಾಗವನ್ನು ಹಸುವಿನ ಸಗಣಿಯಿಂದ ಸಾರಿಸಿ ವಾಸ್ತು ದೇವತೆಯನ್ನು ಆಹ್ವಾನ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು. ನಂತರ ಪಾಯ ತೋಡುವಂತಹ ಸಂದರ್ಭದಲ್ಲಿ ರವಿ ಸಿಂಹರಾಶಿ, ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿರುವಾಗ ಆಗ್ನೇಯ ದಿಕ್ಕಿನಿಂದ ಆರಂಭ ಮಾಡಬೇಕು. ಇನ್ನು ರವಿ ವೃಶ್ಚಿಕ ರಾಶಿ, ಧನು ರಾಶಿ ಮತ್ತು ಮಕರ ರಾಶಿಯಲ್ಲಿರುವಾಗ ಈಶಾನ್ಯ ದಿಕ್ಕಿನಿಂದ ಪಾಯವನ್ನು ತೋಡಬೇಕು. ಹಾಗೆ ರವಿ ಕರ್ಕಾಟಕ, ಮಿಥುನ ಮತ್ತು ವೃಷಭ ರಾಶಿಯಲ್ಲಿರುವಂತಹ ಸಂದರ್ಭದಲ್ಲಿ ನೈಋತ್ಯ ದಿಕ್ಕಿನಿಂದ ಆರಂಭ ಮಾಡಬೇಕು. ಇನ್ನು ರವಿ ಮೀನ, ಮೇಷ ಮತ್ತು ಕುಂಭದಲ್ಲಿದ್ದಾಗ ವಾಯುವ್ಯ ದಿಕ್ಕಿನಿಂದ ಪಾಯ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಪೂರ್ವ ದಿಕ್ಕಿಗೆ ಬಾಗಿಲು ಇಡಬೇಕಾದ್ರೆ ಜ್ಯೇಷ್ಠ, ಶ್ರಾವಣ, ಆಷಾಢ ಮಾಸಗಳಲ್ಲಿ ಇಡುವಂಥದ್ದು ತುಂಬ ಉತ್ತಮ. ಇನ್ನು ಪಶ್ಚಿಮ ದಿಕ್ಕಿಗೆ ಬಾಗಿಲನ್ನು ಇಡಬೇಕಾದಂತಹ ಸಂದರ್ಭ ಮಾರ್ಗಶಿರ, ಮಾಘ ಮತ್ತು ಪುಷ್ಯ ಮಾಸಗಳಲ್ಲಿ ಇಡಬಹುದು. ಅದು ಶ್ರೇಷ್ಠ ಅಂತ ಹೇಳಿ ಪರಿಗಣಿಸಬೇಕು. ಹಾಗೆ ಚೈತ್ರ, ವೈಶಾಖ ಮತ್ತು ಪಾಲ್ಗುಣ ಮಾಸದಲ್ಲಿ ಉತ್ತರ ದಿಕ್ಕಿನಲ್ಲಿ ಬಾಗಿಲನ್ನು ಸ್ಥಾಪಿಸಬೇಕು. ಹಾಗೆ ಆಶ್ವೇಜ, ಕಾರ್ತಿಕ, ಭಾದ್ರಪದ ಮಾಸದಲ್ಲಿ ದಕ್ಷಿಣ ದಿಕ್ಕಿಗೂ ಕೂಡ ಬಾಗಿಲನ್ನು ಇಡಬೇಕು ಅನ್ನುವಂಥದ್ದು ಶಾಸ್ತ್ರಸಮ್ಮತ. ಹಾಗಾಗಿ ಮನೆಯ ಕಟ್ಟುವಂಥ ಯಜಮಾನ ಯಾವ ರಾಶಿಯಲ್ಲಿ ಜನಿಸಿದ್ದಾನೆ ಅದನ್ನು ನೋಡಿಕೊಂಡು ಇದನ್ನು ನಿರ್ಧರಿಸುವಂಥದ್ದು ಇನ್ನೂ ಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ಇಲ್ಲಿ ಮನೆಯ ಯಜಮಾನ ಅಂದರೆ ಯಾರ ಹೆಸರಿನಲ್ಲಿ ಆ ಸೈಟ್ ಇರುತ್ತೋ ಅವರು ಮೇಷ, ಸಿಂಹ, ಧನುರಾಶಿಯಲ್ಲಿ ಜನಿಸಿದ್ರೆ ಉತ್ತರ ದಿಕ್ಕು ತುಂಬ ಶ್ರೇಷ್ಠ ಅವರಿಗೆ. ಹಾಗೆ ಆ ಮನೆಯ ಯಜಮಾನ ವೃಷಭ, ತುಲಾ ಮತ್ತು ಕುಂಭರಾಶಿಯವರಾದರೆ ಪಶ್ಚಿಮ ದಿಕ್ಕು ಒಳ್ಳೆಯದು. ಇನ್ನು ಮಿಥುನ, ಕರ್ಕಾಟಕ, ಕನ್ಯಾ ರಾಶಿಯವರಿಗೆ ದಕ್ಷಿಣ ದಿಕ್ಕು ಆಗಿ ಬರುತ್ತೆ. ಹಾಗೆ ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಯವರಿಗೆ ಪೂರ್ವ ದಿಕ್ಕಿಗೆ ಬಾಗಿಲು ಇಡುವಂಥದ್ದು ಶುಭಕರವಾಗಿರುತ್ತೆ. ಇನ್ನು ಈ ನಿರ್ಮಾಣ ಕಾರ್ಯದಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ಅಂದರೆ ಇದರಲ್ಲಿ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆ ಅನ್ನುವಂಥದ್ದು ಇದ್ರ ಎಲ್ಲರೂ ಕೂಡ ಲೆಕ್ಕಾಚಾರ ಮಾಡುವಂಥದ್ದೇ. ಅಂದರೆ ಆ ಮನೆಯ ನಿವೇಶನದ ಅಳತೆ ಏನಿದೆ, ಉದ್ದ ಅಗಲ ಅದನ್ನು ಗುಣಿಸಿದ್ರೆ ನಮಗೆ ಕ್ಷೇತ್ರಫಲ ಸಿಕ್ಕತ್ತೆ. ಆ ಕ್ಷೇತ್ರಫಲವನ್ನು 8ರಿಂದ ಗುಣಿಸಬೇಕು ಮತ್ತು 12ರಿಂದ ಭಾಗಿಸಬೇಕು. ಅಲ್ಲಿ ಒಂದು ಶೇಷ ಸಂಖ್ಯೆ ಬರುತ್ತಲ್ಲ, ಅದು ಧನ ಸಂಖ್ಯೆ. ಋಣ ಸಂಖ್ಯೆಗಿಂತಲೂ ಧನ ಸಂಖ್ಯೆ ಹೆಚ್ಚಾಗಿರಬೇಕು. ಹಾಗಾಗಿದ್ದರೆ ಮಾತ್ರ ಮನೆಯ ಯಜಮಾನನಿಗೆ, ಆ ವಾಸ ಮಾಡುವಂಥವ್ರಿಗೆ ಆ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಧನ ಸಂಖ್ಯೆಗಿಂತ ಋಣ ಸಂಖ್ಯೆ ಹೆಚ್ಚಾದರೆ ಆ ಮನೆಯ ಯಜಮಾನ ಮತ್ತು ಅಲ್ಲಿ ವಾಸ ಮಾಡುವಂಥವ್ರಿಗೆ ಲಾಭ ಕಡಿಮೆಯಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ, ಜೊತೆಗೆ ಆ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಯಾರಾದರೂ ಒಬ್ಬರು ಅನಾರೋಗ್ಯದಿಂದ ಇರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ದಾರಿದ್ರ್ಯತೆ ಅನ್ನುವಂಥದ್ದು, ರೋಗ ಬಾಧೆ ಅನ್ನುವಂಥದ್ದು ಈ ಋಣ ಸಂಖ್ಯೆ ಜಾಸ್ತಿ ಆದರೆ ಆ ಮನೆಯಲ್ಲಿ ಕಂಡು ಬರ್ತಾ ಇರುತ್ತೆ. ಇಲ್ಲಿ ಋಣ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಾದ್ರೆ ಕ್ಷೇತ್ರಫಲವನ್ನು 2ರಿಂದ ಗುಣಿಸಬೇಕು, 8ರಿಂದ ಭಾಗಿಸಬೇಕು. ಹಾಗಾಗಿ ಬರುವಂತಹ ಶೇಷ ಸಂಖ್ಯೆಯೇ ಋಣ ಸಂಖ್ಯೆ. ಇಲ್ಲಿ ಈ ಋಣ ಸಂಖ್ಯೆ 2ನ್ನ ಗುಣಿಸ್ಕೊಂಡಾಗ ಅಂದರೆ
ಧನ ಮತ್ತು ಋಣ ಎರಡೂ ಸಂಖ್ಯೆಯನ್ನು ನಾವು ಕಂಡುಕೊಂಡಾಗ ಋಣ ಸಂಖ್ಯೆ ಧನ ಸಂಖ್ಯೆಗಿಂತ ಕಡಿಮೆ ಇರಬೇಕು ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಹಾಗಾಗಿನೇ ನಾವು ಈ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಆಯವನ್ನು ಮಾಡ್ತೇವಲ್ಲ, ಆಗ ಈ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಕ್ಷೇತ್ರಫಲವನ್ನು ಗುರುತಿಸುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ಈ ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಆಯ ಫಲಗಳನ್ನು ನಾವು ನೋಡಬೇಕು ಅನ್ನುವಂಥದ್ದು. ಅಲ್ಲಿ ಧೂಮ್ರಾಯ ಇದೆ, ಸಿಂಹಾಯ ಇದೆ, ಶ್ವಾನಾಯ, ವೃಷಭಾಯ, ಖರಾಯ, ಗಜಾಯ ಮತ್ತು ಕಾಕಾಯ, ಈ ರೀತಿ ಆಯಗಳನ್ನು ಗುರುತಿಸಿ ಅದರಂತೆ ಮನೆಯನ್ನು ಯಾವುದು ಶುಭ ಆಯ ಇದೆ ಅದನ್ನು ಮಾತ್ರ ಪರಿಗಣಿಸಬೇಕು. ಇದರಲ್ಲಿ ಧ್ವಜಾಯ, ಸಿಂಹಾಯ, ವೃಷಭಾಯ ಏನಿದೆ ಅದು ಉತ್ತಮವಾಗಿರುವಂಥ ಆಯಗಳು. ಹಾಗಾಗಿ ಉದ್ದ ಮತ್ತು ಅಗಲ ಇದನ್ನು ಗುಣಿಸಿದಾಗ ಸಿಕ್ಕುವಂಥ ಕ್ಷೇತ್ರಫಲಗಳೇನಿದೆ ಅದು ಈ ಆಯವನ್ನು ತಿಳಿಸುತ್ತೆ. ಅದರಲ್ಲಿ ಧನ ಮತ್ತು ಋಣ ಸಂಖ್ಯೆಯನ್ನು ತಿಳಿಸುತ್ತೆ. ಇದನ್ನು ಕೂಡ ನಾವು ಅಂದಾಜು ಮಾಡಿಕೊಂಡು ಲೆಕ್ಕಾಚಾರದಲ್ಲೇ ಈ ಆಯವನ್ನು ಗುರುತಿಸಬೇಕು. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಈ ಆಯದ ಬಗ್ಗೆ ಮತ್ತು ಈ ಆಯದಲ್ಲಿ ಧನ ಸಂಖ್ಯೆ ಋಣ ಸಂಖ್ಯೆ ಎಷ್ಟಿರುತ್ತೆ ಮತ್ತು ಆ ಮನೆಯ ಆಯುಷ್ಯ ಎಷ್ಟಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದರಿಂದ ಮುಂದೆ ಮನೆ ಕಟ್ಟುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ಇಂತಹ ವಾಸ್ತುಶಾಸ್ತ್ರದ ವಿಚಾರಗಳನ್ನು ತಿಳ್ಕೊಂಡು ಮನೆ ನಿರ್ಮಾಣ ಮಾಡಿದ್ರೆ ಕೆಲವರಿಗೆ ಇದರಲ್ಲಿ ತುಂಬ ನಂಬಿಕೆ ಇರುತ್ತೆ, ವಾಸ್ತು ಪ್ರಕಾರವಾಗೇ ಮನೆ ಇರಬೇಕು ಅಂತ. ಆದರೆ ಕೆಲವರಿಗೆ ವಾಸ್ತುವನ್ನು ನಂಬದೇ ಇರುವಂಥವರು ಅವರ ನಿವೇಶನ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ಪೂರ್ತಿಯಾಗಿ ಮನೆ ಕಟ್ಟುವಂಥದ್ದು ಇದೆ. ಆದರೆ ಮನೆಯಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಅನುಭವಿಸುವಂಥ ತೊಂದರೆಗಳೇನಿದೆ ಅದು ಈ ವಾಸ್ತುವಿನ ದೋಷವನ್ನು ಎತ್ತಿ ಹೇಳುತ್ತೆ. ಅಂಥ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಲ್ಲ, ಮುಂದೂಡಲ್ಪಡುವಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಈ ವಿಚಾರಗಳಲ್ಲಿ ನಂಬಿಕೆ ಇದೆಯೋ ಇಲ್ವೋ, ಆದರೂ ಕೂಡ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಈ ವಾಸ್ತುವಿನ ವಿಚಾರವಾಗಿ ಸ್ವಲ್ಪ ಗಮನ ಹರಿಸುವಂಥದ್ದು ತುಂಬ ಶ್ರೇಯಸ್ಕರ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸುದಿನ. ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡುವಂತಹ ದಿನ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನ ಫಲಿಸುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಆತ್ಮವಿಶ್ವಾಸ ಹೆಚ್ಚುವಂತಹ ಕೆಲವು ಕೆಲಸಗಳು ನಡೆಯುವಂಥದ್ದು ಇದೆ. ಇನ್ನು ನಿಮ್ಮ ಒಂದು ಸಭೆಯಲ್ಲೋ ಸಮಾರಂಭದಲ್ಲೋ ಪ್ರಮುಖ ವ್ಯಕ್ತಿಗಳ ಪರಿಚಯ ನಿಮಗೆ ಲಾಭದಾಯಕವಾಗಿರುತ್ತೆ. ಬಂಧು ಮಿತ್ರರ ಆಗಮನ, ಅವರ ಜೊತೆ ಒಂದು ಸಂವಹನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗಾಗಿ ಈ ದಿನ ನಿಮಗೆ ಹೊಸದಾಗಿ ಕೆಲವೊಂದು ಉಡುಗೊರೆಗಳಾಗಲಿ ಕೆಲವೊಂದು ವಸ್ತುಗಳ ಲಾಭ ಕೂಡ ನಿಮಗೆ ಹೆಚ್ಚಾಗುವಂಥದ್ದು ಇದೆ. ಇನ್ನು ಹೊಸ ವಾಹನದಲ್ಲಿ ಅಥವಾ ನೀವು ಮಾಡುವಂಥ ಪ್ರಯಾಣದಲ್ಲಿ ನಿಮಗೆ ಶುಭ ಅನ್ನುವಂಥದ್ದು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮ್ಮ ನಡೆ ಏನಿದೆ, ನಿಮ್ಮ ಮಾತೇನಿದೆ ಕೆಲವರಿಗೆ ತುಂಬ ಆದರ್ಶಪ್ರಾಯವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ನಿಮ್ಮನ್ನು ಉತ್ಸಾಹಗೊಳಿಸುತ್ತೆ. ಇನ್ನು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಉತ್ಸಾಹ ಇರುವಂಥದ್ದು. ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಇದೆ, ಜೊತೆಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ದಿನ ನಿಮ್ಮ ಛಾಪನ್ನು ಮೂಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನೀವಿಲ್ಲದೆ ಅಂಥ ಕೆಲಸ ಇಲ್ಲ ಅನ್ನುವಂಥದ್ರ ಮಟ್ಟಕ್ಕೆ ನೀವು ಬೆಳೆಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಹಣಕಾಸಿನ ವಿಚಾರ, ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಎಲ್ಲವೂ ಸರಿ ಇದ್ದಂತಹ ಗುಂಗಿನಲ್ಲೇ, ಆ ಸಂತೋಷದ ಸಂಭ್ರಮದಲ್ಲೇ ಒಂದು ಸಣ್ಣ ಎಡವಟ್ಟು ಕಾಣಿಸ್ಕೊಳ್ಳುವಂಥದ್ದು ಇದೆ. ಹಣದ ನಷ್ಟ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಇಲ್ಲ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಅಸಮಾಧಾನದ ಛಾಯೆ ಇರುವಂಥ ದಿನ. ಎಲ್ಲ ಮಾಡಿದ್ದೀರಿ, ಕೆಲಸಗಳಾಗಿದೆ, ಆದರೆ ಅದನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಬೇರೆಯವರು ತಮಾಷೆಗಾಗಿ ಆಡಿದಂಥ ಒಂದು ಮಾತು ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಈ ದಿನ ತಮಾಷೆಗಾಗಲಿ ಮನರಂಜನೆಗಾಗಲಿ ಮಾತು ನಿಮ್ಮನ್ನು ಈ ದಿನ ಸ್ವಲ್ಪ ಸಂಕಷ್ಟಕ್ಕೆ ಈಡು ಮಾಡುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಈ ದಿನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಅಂದರೆ ಮಾತಿನ ವಿಚಾರ. ಇನ್ನು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ತೋರಿಸ್ತೀರಿ,
ಅದು ನಿಮಗೆ ತೃಪ್ತಿಯನ್ನು ತರುತ್ತೆ. ಆದರೆ ಈ ಕೆಲಸಗಳನ್ನು ಕೆಲವರು ಕಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಆಡುವಂಥ ಮಾತಿನಿಂದ ಈ ಒಂದು ಸನ್ನಿವೇಶ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಶುದ್ಧವಾದ ಹಾಲಿಗೆ ಒಂದೇ ಒಂದು ಹನಿ ಹುಳಿಯನ್ನು ಹಿಂಡಿದಂತಾಗುತ್ತೆ. ನಿಮ್ಮ ಪರಿಸ್ಥಿತಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಮುಖ್ಯವಾದ ಕೆಲಸ ಕಾರ್ಯಗಳು ಕೂಡ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ನಿಲ್ಲುವಂಥ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಆ ಕೆಲಸಗಳು ಆರಂಭ ಆದರೆ ಅದು ಕೊನೆ ಆಗಬೇಕು, ಒಂದು ಹಂತಕ್ಕೆ ಬರಬೇಕು. ಅಲ್ಲಿಯವರೆಗೆ ನಿಮ್ಮ ಪ್ರಯತ್ನ ಮುಂದುವರಿಲಿ. ಇನ್ನು ವ್ಯವಹಾರಗಳನ್ನು ಮಾಡುವಂಥವರು, ಉದ್ಯೋಗವನ್ನು ಮಾಡುವಂಥವರು ಈ ದಿನ ತುಂಬ ಶ್ರಮ ಪಡಬೇಕಾಗತ್ತೆ. ಅಷ್ಟು ಸುಲಭಕ್ಕೆ ಯಾವುದೇ ಕೆಲಸಗಳು ಆಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅದು ಕೂಡ ಈ ಕೆಲಸ ಕಾರ್ಯಗಳ ಗುಣಮಟ್ಟಕ್ಕೆ ಸ್ವಲ್ಪ ತೊಂದರೆಯನ್ನೇ ಕೊಡುವಂಥದ್ದು. ಹಾಗಾಗಿ ಒಂದು ಕ್ವಾಲಿಟಿ ವರ್ಕ್ ಆಗಬೇಕಂದ್ರೆ ಆರೋಗ್ಯ ಸರಿ ಇರಬೇಕು. ಮಾನಸಿಕವಾಗಿ, ದೈಹಿಕವಾಗಿ ನೀವು ಆರೋಗ್ಯಯುತವಾಗಿದ್ದರೆ ಮಾತ್ರ ಆ ಕೆಲಸದಿಂದ ಬರುವಂತಹ ಒಂದು ಫಲಿತಾಂಶ ಕೂಡ ಆರೋಗ್ಯಕರವಾಗಿರುತ್ತೆ. ಹಾಗಾಗಿನೇ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳಿಗೆ ಈ ದಿನ ಕೈ ಹಾಕಬೇಡಿ. ಇನ್ನು ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಆತರ ಪಡಬೇಡಿ. ಸ್ವಲ್ಪ ನಿಧಾನವಾಗಿರಿ. ಸಂಬಂಧಪಟ್ಟವರ ಜೊತೆ ಮಾತುಕತೆ ಇರಲಿ. ಜೊತೆಗೆ ಯಾವುದು ಸೂಕ್ತ, ಮುಂದೆ ಒಂದು ವಿಷನ್ನಲ್ಲಿ, ಮುಂದಿನ ದಿನಮಾನಸದಲ್ಲಿ ಯಾವುದು ಅನುಕೂಲ ಇರುತ್ತೆ ಅಂಥದ್ದಕ್ಕೆ ಈ ದಿನ ನೀವು ಸ್ವಲ್ಪ ಒತ್ತು ಕೊಡಬೇಕಾಗತ್ತೆ. ಆತುರಕ್ಕೆ ಯಾವುದೇ ಕೆಲಸಗಳಿಗೆ ಒಳಗಾಗಬೇಡಿ. ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪು ನಿರ್ಧಾರಗಳಿಂದ ಇಂಥ ಪರಿಸ್ಥಿತಿ ಸೃಷ್ಟಿಯಾಗುವಂಥದ್ದಿದೆ. ಜೊತೆಗೆ ಮನೆಯ ಹೊರಗೆ ನೀವು ಪಟ್ಟಂತಹ ಒಂದು ಪ್ರಯತ್ನ, ಹೆಚ್ಚುವರಿ ಜವಾಬ್ದಾರಿಗಳು, ಹಾಗೆ ಕೆಲಸ ಕಾರ್ಯಗಳ ಹಿನ್ನೆಲೆ ಇದನ್ನು ಗಮನಿಸಿದ್ರೆ ನಿಮಗೆ ಈ ದಿನ ಸ್ವಲ್ಪ ವಿಶ್ರಾಂತಿ ಕಡಿಮೆ ಇರುತ್ತೆ. ಹಾಗಾಗಿ ಮನಸ್ಸಿಗೆ, ದೇಹಕ್ಕೆ ವಿಶ್ರಾಂತಿ ಇಲ್ಲದಾಗ ಅದು ವಿಚಿತ್ರವಾದ ಸನ್ನಿವೇಶವನ್ನು ಸೃಷ್ಟಿಸುತ್ತೆ. ಇದರಿಂದ ನಿಮ್ಮ ಆಲೋಚನೆಗಳ ಬಗ್ಗೆ ಅಥವಾ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳ ಬಗ್ಗೆ ಕೂಡ ಸ್ವಲ್ಪ ಕಳಪೆ ಗುಣಮಟ್ಟದ್ದಾಗಿ ಕೂಡಿರುತ್ತೆ. ಹಾಗಾಗಿನೇ ಇದು ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸೂಕ್ತವಾದಂಥ ಸಮಯ ಅಲ್ಲ. ಇನ್ನು ಕುಟುಂಬದ ವಾತಾವರಣ ಕೂಡ ಸ್ವಲ್ಪ ಗೊಂದಲಕಾರಿಯಾಗಿ ಇರುವಂಥದ್ದು. ಎಲ್ಲೂ ಕೂಡ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಅಲ್ಲಿ ಒಂದು ಗೊಂದಲದ ಪರಿಸ್ಥಿತಿ ಇರುತ್ತೆ. ಜೊತೆಗೆ ನಿಮ್ಮ ಜವಾಬ್ದಾರಿಗಳನ್ನು ಸಕಾಲಕ್ಕೆ ನೀವು ನಿರ್ವಹಿಸದೇ ಇದ್ದಂತಹ ಸಂದರ್ಭ, ಇದರಿಂದ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಲೋಪದ ಬಗ್ಗೆ ಒಂದೆರಡು ಕಮೆಂಟ್ಗಳು ಬರಬಹುದು ನಿಮ್ಮ ಮನೆಯವರಿಂದ, ನಿಮ್ಮ ಆತ್ಮೀಯರಿಂದ. ಸ್ವಲ್ಪ ಅದನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಮನಸ್ಸು ಸಮತೋಲನದಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತೆ. ಇದರಿಂದ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಖರ್ಚು ಜಾಸ್ತಿ ಆಯಿತು ಅಂತ ಹೇಳಿ ಕೆಲಸ ನಿಲ್ಲಿಸುವಂಥದ್ದಲ್ಲ, ಅದಕ್ಕೆ ಒಂದು ಹೊಸ ಸ್ಟ್ರಾಟಜಿಯನ್ನು ಹುಡುಕುವಂಥ ಒಂದು ಸಂದರ್ಭ. ಹಾಗಾಗಿ ಈ ದಿನ ಸ್ವಲ್ಪ ಗೊಂದಲದಲ್ಲಿ ಇರ್ತೀರಿ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ನೀವು ಎಚ್ಚರ ತಪ್ಪಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಕೆಲವೊಂದು ಸನ್ನಿವೇಶಗಳು ನಿಮಗೆ ನಿರುತ್ಸಾಹಕರವಾಗಿರುತ್ತೆ. ಆದರೆ ಅದರಲ್ಲಿ ಅನುಕೂಲತೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದು ನಿಮಗೆ ಈ ದಿನದ ಒಂದು ಒಳ್ಳೆಯ ಬುದ್ಧಿವಂತಿಕೆಯ ಪಾಠ. ಅದನ್ನು ನಿಷ್ಠೆಯಿಂದ ಕಲ್ತ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಉದ್ದೇಶಿತ ಚಟುವಟಿಕೆಗಳಲ್ಲಾಗಲಿ ನೀವು ಪೂರ್ಣ ಪ್ರಮಾಣದ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಅದು ಈ ಹಿಂದೆ ನೀವು ಪ್ರಯತ್ನ ಪಟ್ಟಿರುವಂಥ ಕೆಲಸ ಈ ದಿನ ನಿಮಗೆ ಫಲವನ್ನು ಕೊಡ್ತಾ ಇದೆ. ಹಾಗಾಗಿನೇ ನಿಮಗೆ ಸಂಭ್ರಮ, ಸಂತೋಷ ಇರುವಂಥದ್ದು.
ಇನ್ನು ಈ ದಿನ ಬಂಧುಗಳಿಂದ ಮಿತ್ರರಿಂದ ಶುಭ ಕಾರ್ಯಗಳಿಗೆ ಆಹ್ವಾನ ಬರುವಂಥ ಸಾಧ್ಯತೆ ಕೂಡ ಇದೆ, ಅಥವಾ ಅಂತಹ ಒಂದು ಸಮಾರಂಭದಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಇದೆ. ಹಾಗಾಗಿನೇ ಬಂಧು ಮಿತ್ರರ ಸಮಾಗಮ ನಿಮಗೆ ಒಂದು ರೀತಿಯಲ್ಲಿ ಹೊಸ ಚೈತನ್ಯವನ್ನು ತರುತ್ತೆ. ಅವರನ್ನು ನೋಡಿದಾಗ ಮಾತಾಡಿದಾಗ ಆಗುವಂಥ ಸಂತೋಷ ಈ ದಿನ ನಿಮಗೆ ತುಂಬ ಉತ್ಸಾಹದಾಯಕವಾಗಿರುತ್ತೆ. ಹಾಗೆ ಸ್ನೇಹಪೂರ್ಣವಾಗಿ ವರ್ತಿಸುವಂಥದ್ದು ಕೂಡ ಇದೆ. ನಿಮ್ಮ ಮಾತು ಮಧುರವಾಗಿರುತ್ತೆ ಈ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಅನುಕೂಲವನ್ನು ತರುವಂಥ ದಿನ. ನಿಮ್ಮ ಓದು, ವ್ಯಾಸಂಗ, ಮುಂದಿನ ಶಿಕ್ಷಣ ಇದರ ಬಗ್ಗೆ ಬಹಳ ಕಲ್ಪನೆಗಳನ್ನು ಕಟ್ಟಿಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲೂ ಕೂಡ ನಿಮ್ಮ ವಿಚಾರಧಾರೆಗಳು ನಿಮ್ಮನ್ನು ಪುಷ್ಟೀಕರಿಸುತ್ತೆ. ಏಕೆಂದರೆ ಒಳ್ಳೆಯ ಭಾವನೆ ಇದೆ, ಒಳ್ಳೆಯ ಮನಸ್ಥಿತಿ ಇದೆ, ಒಳ್ಳೆಯವರ ಜೊತೆಯಲ್ಲಿ ನೀವು ಇರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿದಾಯಕವಾದಂಥ ಸನ್ನಿವೇಶ ಇದೆ. ಈ ದಿನ ಶತ್ರುಗಳಿದ್ದಾರೆ, ಆದರೆ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅವರಿಂದ ನಿಮಗೆ ಅಷ್ಟೊಂದು ಉಪದ್ರವ ಆಗಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ವಿಶ್ರಾಂತಿ. ಏಕೆಂದರೆ ಆ ತಂತ್ರ ಪ್ರತಿತಂತ್ರ ಹೆಣೆಯುವಂಥ ಒಂದು ಅಗತ್ಯತೆ ಈ ದಿನ ಕಾಣಿಸ್ತಾ ಇಲ್ಲ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಸಂತೋಷ ಇದೆ. ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅಥವಾ ನಿಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ತುಂಬ ಇದೆ. ವಾಹನದ ಯೋಗ ಚೆನ್ನಾಗಿದೆ. ಹಣಕಾಸಿನ ಸ್ಥಿತಿ ಸಾಧಾರಣವಾಗಿದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವಿಚಾರಧಾರೆಗಳಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇರುತ್ತೆ. ಆದರೆ ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸುವಂಥದ್ದೇನಿದೆ, ಕಟ್ಟ ಸ್ವಾರ್ಥತೆ ಅನ್ನುವಂಥದ್ದೇನಿದೆ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ರಾಜಿ ಮಾಡಿಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಏಕೆಂದರೆ ನಿಮ್ಮ ವಾತಾವರಣವನ್ನು ಆ ರೀತಿ ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ ಅಥವಾ ಆ ವಾತಾವರಣವನ್ನು ಹದ ಮಾಡ್ಕೊಳ್ತೀರಿ. ಹಾಗಾಗಿ ನಿಮಗೆ ಬೇಕಾದಂತಹ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕುವಂತಹ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾರ್ಪಾಡು ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಇರುವಂಥ ವ್ಯವಸ್ಥೆಯಲ್ಲೇ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಳ್ಳುವಂಥದ್ದು, ಅದನ್ನು ನಿಮ್ಮ ಒಂದು ತಂತ್ರಕ್ಕೆ ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು, ಇಂಥ ಒಂದು ವಿಚಾರಗಳು ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ದಿನ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಬಂಧುಗಳ ಜೊತೆ ಮಿತ್ರರ ಜೊತೆ ಈ ದಿನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಇದೆ. ಮನಸ್ಸಿಗೆ ಖುಷಿಯಾಗಬೇಕು ಅಂಥ ಸನ್ನಿವೇಶಗಳಲ್ಲಿ ಈ ದಿನ ಸ್ವಲ್ಪ ಹೆಚ್ಚು ಸಮಯವೇ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರೂ ಕೂಡ ಚಕಾರ ಎತ್ತಲ್ಲ. ಎಲ್ಲಿಂದಲೂ ಒಂದು ನೆಗೆಟಿವ್ ಕಾಮೆಂಟ್ ಅನ್ನುವಂಥದ್ದು ಬರಲ್ಲ. ಎಲ್ಲವೂ ಕೂಡ ಪಾಸಿಟಿವ್ ಆಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ. ಇದರಿಂದ ಕೆಲಸ ಮಾಡುವಂಥ ಉತ್ಸಾಹ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಈ ದಿನ ಕಾಣಿಸ್ಕೊಳ್ಳುತ್ತೆ. ಆದರೆ ನಿಮ್ಮ ಮುಂದೆನೇ ಬಂದು ತೆರೆದುಕೊಳ್ಳುವಂಥದ್ದಲ್ಲ. ನೀವು ಪ್ರಯತ್ನ ಪಟ್ಟರೆ ಈ ದಿನ ಅಂಥ ವಿಚಾರಗಳಲ್ಲಿ ಒಂದು ರೀತಿಯ ಸಲಹೆ, ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದು ಇದೆ. ಅದನ್ನು ಬಲವಾಗಿ ಇಟ್ಕೊಳ್ಳಿ, ಅದರಲ್ಲೇ ಮುಂದುವರಿಯಿರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ಆಹಾರ ವಿಹಾರಾದಿಗಳ ಕಡೆ ತುಂಬ ಗಮನ ಕೊಡುವಂಥದ್ದು ಇದೆ. ನಿಮ್ಮ ವೈಯಕ್ತಿಕ ಆರೋಗ್ಯ, ನಿಮ್ಮ ಅಂದ ಚಂದ, ಅಲಂಕಾರ, ಮನರಂಜನೆ ಇದರ ಕಡೆ ನಿಮಗೆ ತುಂಬ ಆಸಕ್ತಿ ಇರುವಂಥ ಸಂದರ್ಭ ಇದು. ಇನ್ನು ಯಾವುದೇ ಒಂದು ಉದ್ಯೋಗ ಮಾಡ್ತಾಯಿರಿ, ವ್ಯಾಪಾರ ಮಾಡ್ತಾಯಿರಿ, ಅದರಲ್ಲಿ ಈ ದಿನ ನಿಮಗೆ ತುಂಬ ಪ್ರಗತಿ, ಅದರಿಂದ ಒಂದು ಹಣಕಾಸಿನ ಸ್ಥಿತಿಗತಿಗಳು ನೆನ್ನೆಗಿಂತಲೂ ಕೂಡ ಉತ್ತಮವಾಗುವಂಥ ಸಂದರ್ಭಗಳು ಕೂಡ ಬರ್ತಾ ಇದೆ. ಇನ್ನು ನಿಮಗೆ ಬರಬೇಕಾದಂಥ ಬಾಕಿ ಹಣ ಆಗಲಿ ಅಥವಾ ಬರಬೇಕಾದಂಥ ವಸ್ತು ರೂಪದ ಒಂದು ಸಾಮಗ್ರಿಗಳಾಗಲಿ ಈ ದಿನ ನಿಮಗೆ ಬಂದು ಸೇರುವಂಥ ಅವಕಾಶಗಳಿದೆ. ಅದಕ್ಕಾಗಿ ಒಂದು ಪುಟ್ಟ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಈ ದಿನ ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಆದಾಯ ಏನಿದೆ ಅದು ಖರ್ಚಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಖರ್ಚು ಜಾಸ್ತಿ, ಆದಾಯ ಕಡಿಮೆ, ಆದರೆ ಶ್ರಮ ಮಾತ್ರ ನೀವು ಮುಂದುವರಿಸುವಂಥದ್ದು ಇದೆ.
ಹಣದ ಅಗತ್ಯತೆ ಇದ್ದರೆ ಈ ದಿನ ಯಾವುದೇ ಹಂತಕ್ಕೆ ಹೋಗಿ ಅಲ್ಲಿಂದ ಹಣ ತರುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಛಲ ಅಂದರೆ ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ಭಗೀರಥ ಪ್ರಯತ್ನ ನಿಮ್ಮಿಂದ ಆಗುವಂಥದ್ದಿದೆ. ಆದರೆ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳಾಗೋದ್ರಿಂದ ಆಗುವಂಥ ಕೆಲಸ ಕೂಡ ಆಗಲ್ಲ. ಇನ್ನು ಬಿಸಿ ಬಿಸಿ ಗಸಗಸೆ ಪಾಯಸವನ್ನು ಕುಡಿಯುವಂಥ ಸಂದರ್ಭದಲ್ಲಿ ಒಂದು ಸಣ್ಣ ನೊಣ ಪಾಯಸದ ಬಟ್ಟಲಿಗೆ ಬಿದ್ದಂತಾಗ್ಬಿಡುತ್ತೆ. ಹಾಗಾಗಿ ಆ ಪಾಯಸವನ್ನು ಚೆಲ್ಲೋ ಅಂತಿಲ್ಲ. ಇನ್ನು ಆ ಒಂದು ನೊಣವನ್ನು ತೆಗೆದು ಹಾಕಿದ್ರೆ ಆ ಪಾಯಸ ಪರಿಶುದ್ಧ ಆಯ್ತೆ ಅನ್ನುವಂಥ ಒಂದು ಜಿಜ್ಞಾಸೆ ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಎಲ್ಲವೂ ಸರಿ ಇದ್ದಾಗ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ತಪ್ಪು ಇಲ್ಲಿ ಪ್ರಧಾನವಾಗಿ ಗೋಚರಿಸುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ವ್ಯವಹಾರಗಳು ಈ ದಿನ ಸಾಧಾರಣವಾಗಿ ನಡೆಯುತ್ತೆ. ಅದಕ್ಕೆ ಬೇರೆಯವರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಹೋಲಿಸ್ಕೊಳ್ಬಾರ್ದು. ಹಾಗಾಗಿ ಈ ದಿನ ಬೇರೆಯವರ ಜೊತೆ ನಿಮ್ಮನ್ನು ತುಲನೆ ಮಾಡೋದ್ರಿಂದ, ಹೋಲಿಸ್ಕೊಳ್ಳೋದ್ರಿಂದ ನಿಮಗೆ ಮನೋವ್ಯಥೆ ಉಂಟಾಗುವಂಥ ಸಾಧ್ಯತೆ ಇದೆ. ಇದು ಅವರವರ ಭಾವಕ್ಕೆ, ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಂತಹ ವಿಚಾರ. ಹಾಗಾಗಿ ಅವರಿಗೆ ಗ್ರಹಗತಿಗಳು ಚೆನ್ನಾಗಿತ್ತು, ಅವರ ಪ್ರಯತ್ನ ಉತ್ತಮವಾಗಿತ್ತು, ಪ್ರಗತಿ ಚೆನ್ನಾಗಿದೆ. ಆದರೆ ನಿಮ್ಮ ಒಂದು ಸ್ಥಿತಿಯನ್ನು ಗಮನಿಸಿದ್ರೆ ಅದು ಏನೇನೂ ಸಾಲದು. ಅದಕ್ಕಾಗಿ ನಿಮ್ಮ ಪ್ರಯತ್ನವನ್ನು ಈ ದಿನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಒಂದು ಹೊಸ ಸ್ಟ್ರಾಟಜಿಯನ್ನು ಹುಡುಕೊಳ್ಳಿ. ಈಗ ನೀವು ಅಳವಡಿಸ್ಕೊಂಡಿರುವಂಥ ಒಂದು ಕ್ರಮ ಅಷ್ಟೊಂದು ಸೂಕ್ತವಾಗಿಲ್ಲ ಅನಿಸುತ್ತೆ. ಅದನ್ನು ಮಾರ್ಪಡಿಸಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕೆಲವು ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಏನೇ ಆದರೂ ಕೂಡ ಈ ದಿನ ಸ್ವಲ್ಪ ರಾಜಿ ಮನೋಭಾವ ಅಥವಾ ಹೊಂದಾಣಿಕೆ ಮನೋಭಾವ ಇಟ್ಕೊಂಡು ಮುಂದುವರಿರಿ. ಒಳ್ಳೆಯ ಫಲ ನಿಮ್ಮದಾಗತ್ತೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ತಾಯಿಯ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ಈ ದಿನ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಏನೋ ಒಂದು ಆವೇಶ ಇರುತ್ತೆ, ಏನೋ ಒಂದು ಆಘಾತ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ನಿಮ್ಮ ಬಗ್ಗೆನೇ ಆತ್ಮವಿಶ್ವಾಸ ಕಡಿಮೆ ಇರೋದ್ರಿಂದ ಉತ್ಸಾಹ ತೀರಾ ಕೆಳಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮನ್ನು ಮೋಟಿವೇಟ್ ಮಾಡಿ ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ಹೊಗಳಿಕೆಗೆ ಬಹಳ ಬೇಗ ಬಗ್ಗಿ ಬಿಡ್ತೀರಿ. ಆದರೆ ನಿಮ್ಮಲ್ಲಿರುವಂಥ ತಪ್ಪುಗಳನ್ನು, ದೋಷಗಳನ್ನು, ದೌರ್ಬಲ್ಯಗಳನ್ನು ಹೇಳದಂಥವ್ರ ಮೇಲೆ ಈ ದಿನ ಹರಿಹಾಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವರ ಮಾತುಗಳು ನೆಗೆಟಿವ್ ಆಗಿ ಇರುವಂಥದ್ದು ಇದು ನಿಮಗೆ ಬೇಡ. ಆದರೆ ನಿಮ್ಮ ದೌರ್ಬಲ್ಯ ಏನು, ಅದನ್ನು ಹೇಗೆ ನೀವು ಸ್ಟ್ರೆಂತ್ ಆಗಿ ಪರಿವರ್ತನೆ ಮಾಡ್ಕೊಳ್ಬೋದು ಅನ್ನುವಂಥ ಸಲಹೆಯನ್ನು ಕೊಟ್ಟವ್ರಿಗೂ ಕೂಡ ಅದೇ ಟ್ರೀಟ್ಮೆಂಟನ್ನು ಕೊಡಬಾರ್ದು. ಏಕೆಂದರೆ ನಿಮ್ಮನ್ನು ತಿದ್ದಿ ತೀಡಿ ಸರಿದಾರಿಗೆ ತರಿಸುವಂಥ ಒಂದು ಪ್ರಯತ್ನ ಅವರದ್ದಾಗಿರುತ್ತೆ. ಹಾಗಾಗಿ ಅವರ ಒಂದು ಪ್ರಯತ್ನದ ಹಿನ್ನೆಲೆ, ಆ ಒಂದು ಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಬಾರ್ದು. ಆ ತೂಕ ಒಂದೇ, ಅಳತೆ ಒಂದೇ. ಚಿನ್ನ ತೂಗುವಂಥ ತಕ್ಕಡಿಯೇ ಬೇರೆ, ಕಬ್ಬಿಣ ತೂಗುವಂಥ ತಕ್ಕಡಿಯೇ ಬೇರೆ ಇರುತ್ತೆ. ಇದನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಸೇರುವಂಥ ಸಂದರ್ಭ, ಕಮ್ಯುನಿಕೇಷನ್ ಇರುವಂಥ ಸಂದರ್ಭ, ಇದು ಸ್ವಲ್ಪ ತೃಪ್ತಿಯನ್ನು ನೀಡುವಂಥ ವಿಚಾರ ಇದು ನಿಮಗೆ. ಹಾಗಾಗಿ ಸಂತೋಷದಿಂದ ಕಾಲ ಕಳೆಯಲಿಕ್ಕೆ ಬೇಕಾದಂಥ ಒಂದು ಮಾರ್ಗವನ್ನು ನೀವೇ ಕಂಡುಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥವರು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಉತ್ತಮ. ಇನ್ನು ಏನೇ ಯೋಚನೆ ಮಾಡಿ, ಯಾವುದೇ ಅಭಿಪ್ರಾಯ ಹೇಳಿ ಅದು ಧನಾತ್ಮಕವಾಗಿರಬೇಕು, ತುಂಬ ಪಾಸಿಟಿವ್ ಆಗಿರಬೇಕು ಈ ದಿನ. ಹಾಗಾಗಿ ಯಾವುದೇ ವಿಚಾರಗಳನ್ನು ಕೂಡ ಹೆಚ್ಚು ಚಿಂತೆ ಮಾಡಬೇಡಿ. ಭಗವಂತ ಇದ್ದಾನೆ, ನಿಮಗೆ ಒಳ್ಳೆಯದೇ ಆಗುತ್ತೆ ಮುಂದೆ. ಆದರೆ ಈ ದಿನ ಹೆಚ್ಚು ಚಿಂತೆ ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ಳುವಂಥದ್ದು, ಕೆಲಸ ಕಾರ್ಯಗಳ ಬಗ್ಗೆ ನಿರುತ್ಸಾಹದಲ್ಲಿ ಇರುವಂಥದ್ದನ್ನು ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಬಹಳ ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಉತ್ತಮ ಫಲಗಳೇನು ನಿಮಗೆ ಸಿಕ್ಕತ್ತೆ. ಇದರಿಂದ ನಿಮಗೆ ಒಳ್ಳೆಯ ಹೆಸರು ಕೂಡ ಇದೆ. ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಈ ದಿನ ನೀವು ಗುರುತಿಸ್ಕೊಳ್ಳುವಂಥದ್ದು ಇದೆ.
ಏಕೆಂದರೆ ನಿಮ್ಮ ಒಂದು ಕಾರ್ಯಪದ್ಧತಿ ಆಗಲಿ, ನಿಮ್ಮ ಒಂದು ಕೆಲಸದ ವೈಖರಿ ಆಗಲಿ ಬಹಳ ವಿಶೇಷವಾಗಿರುತ್ತೆ ಈ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಮುಕ್ತಾಯ ಆಗುತ್ತೆ, ಯಶಸ್ಸು ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರಕ್ಕೂ ಕೂಡ ಬಾಧೆ ಪಡುವಂಥ ಅಗತ್ಯತೆ ಇಲ್ಲ. ಯಾವುದೇ ಫಲಿತಾಂಶ ಎಷ್ಟೇ ಪ್ರಮಾಣದಲ್ಲಿ ಬಂದರೂ ನಿಮಗೆ ಅನುಕೂಲವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡಬೇಕು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಇದನ್ನು ನೀವು ಗಮನಿಸಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಆದಾಯ ಹೆಚ್ಚಾಗುವಂಥದ್ದು, ಒಂದು ಆದಾಯದ ಮೂಲ ಇದೆ, ಅದಕ್ಕೆ ಮತ್ತೊಂದನ್ನು ಸೇರ್ಪಡೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ, ಅದರಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಗತಿ ಇದೆ. ಹೊಸ ವಸ್ತುಗಳಿಂದ ನಿಮಗೆ ಲಾಭ ಇದೆ. ಅದು ವಾಹನ ಇರ್ಬೋದು, ಯಾವುದೇ ಉಪಕರಣಗಳಿರ್ಬೋದು. ಅದರಿಂದ ಈ ದಿನ ನೀವು ತುಂಬ ಅನುಕೂಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ದೂರದ ಬಂಧುಗಳಿಂದ ಶುಭ ವಾರ್ತೆಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ನಿಟ್ಟಿನಲ್ಲಿ ಕೆಲವರನ್ನು ಅತಿಯಾಗಿ ನಂಬುವಂಥದ್ದು ಕೂಡ ಇದೆ. ಆ ನಂಬಿಕೆಯ ದ್ರೋಹ ಈ ದಿನ ಆಗುವಂಥದ್ದು. ಅದಕ್ಕಾಗಿ ಈ ವ್ಯವಹಾರಗಳಲ್ಲಿ ಮಾತ್ರ ಯಾರನ್ನೂ ಹೆಚ್ಚು ಹಚ್ಚಿಕೊಳ್ಬೇಡಿ, ಯಾರನ್ನೂ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ವ್ಯವಹಾರದಲ್ಲೇ ಇರಬೇಕು, ಲೆಕ್ಕಾಚಾರದಲ್ಲೇ ಇರಬೇಕು. ಜೊತೆಗೆ ರಹಸ್ಯವಾಗಿ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ರಹಸ್ಯ ಕಾರ್ಯಾಚರಣೆ ಒಳ್ಳೆಯದಲ್ಲ. ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ಸೂರ್ಯ ನಮಸ್ಕಾರ ಕೂಡ ಈ ದಿನ ನಿಮಗೆ ಉತ್ತಮ ಫಲವನ್ನು, ಉತ್ತಮ ಆರೋಗ್ಯವನ್ನು ತಂದುಕೊಡುತ್ತೆ. ಮುಂದುವರಿಸಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದು ಧನಸ್ಥಾನ. ಆದರೆ ನಿಮ್ಮ ಆಲೋಚನೆಗಳು ಈ ದಿನ ಧನಾತ್ಮಕವಾಗಿರಬೇಕು. ಏನೇ ಆದರೂ ಕೂಡ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿ ಮೂಡಬೇಕು. ಇಲ್ಲ ಅಂದರೆ ಅಂಥ ವಿಚಾರಗಳಿಂದ, ಅಂಥ ಫಲಿತಾಂಶಗಳಿಂದ ನಿಮಗೆ ಆ ಸನ್ನಿವೇಶವೇ ಋಣಾತ್ಮಕವಾಗಿಬಿಡುತ್ತೆ. ನೆಗೆಟಿವಿಸಮ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಧನಾತ್ಮಕವಾಗಿಯೇ ಮುಂದುವರಿಯುವಂಥ ಅಗತ್ಯತೆ ತುಂಬ ಇದೆ. ಇನ್ನು ಈ ದಿನ ನಿಮ್ಮ ಒಂದು ತಪ್ಪುಗಳನ್ನು ತೋರಿಸುವಂಥ ವಿಚಾರ ಇರ್ಬೋದು, ಅಥವಾ ನಿಮ್ಮ ದೌರ್ಬಲ್ಯಗಳನ್ನು ನೀವೇ ಹೇಳಿಕೊಳ್ಳುವಂಥ ವಿಚಾರ ಇರ್ಬೋದು. ಇದರಲ್ಲಿ ಹದವರಿತು ಮಾತಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ, ಸಮಯ ಪ್ರಜ್ಞೆ ಏನಿದೆ, ಇದು ಬಹಳಷ್ಟು ಮಟ್ಟಿಗೆ ನಿಮ್ಮ ಒಂದು ಸ್ಥಾನವನ್ನು ಎತ್ತರಕ್ಕೆ ಏರಿಸುತ್ತೆ. ಹಾಗಾಗಿ ಕೆಲಸದಲ್ಲಿ ನಿಮಗೆ ಇರುವಂಥ ಒಂದು ಉತ್ಸಾಹ ಈ ದಿನ ಅಪರಿಮಿತವಾಗೇ ಇರುವಂಥದ್ದು. ಆದರೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಮಾತ್ರ ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದ ಅಥವಾ ಯಾವುದೇ ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ, ಮುಂದಿನ ಪರಿಣಾಮಗಳನ್ನು ಯೋಚಿಸಿ ಮುಂದೆ ಅಡಿಯನ್ನು ಇಡಬೇಕಾಗತ್ತೆ. ಮುಂದಿನ ಹೆಜ್ಜೆ ಏನಿದೆ ಅದು ದೂರದೃಷ್ಟಿಯದ್ದಾಗಿರಬೇಕು. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಸ್ಥಿರಾಸ್ತಿ ವಿಚಾರಗಳಿಂದ ಸದ್ಯಕ್ಕೆ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಈ ದಿನ ಅಂಥ ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಇಲ್ಲ. ಇನ್ನು ಈ ದಿನ ನಿಮಗೆ ಸ್ಥಿರವಾದಂಥ ಒಂದು ನೆಲೆ ಸಿಕ್ಕಬೇಕು, ಭದ್ರತೆ ಬೇಕು, ಒಂದು ಸೆಕ್ಯೂರಿಟಿ ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಈ ದಿನ ಒಂದು ಅಂತಿಮ ತೀರ್ಮಾನ ಆಗುವಂಥದ್ದು ಇದೆ. ಅದು ಒಂದು ತಿರುವು ನಿಮ್ಮ ಜೀವನಕ್ಕೆ. ಹಾಗಾಗಿ ಈ ದಿನದ ವಿಚಾರಧಾರೆಗಳು ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಪ್ರಯತ್ನವಾಗಿರುತ್ತೆ. ಹಾಗಾಗಿ ಆ ಪ್ರಯತ್ನ ಪಾಸಿಟಿವ್ ಆಗಿರಲಿ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಕುಟುಂಬಸ್ಥರ ಹಿತವನ್ನು ಕಾಪಾಡುವಂಥ ಒಂದು ಮನಸ್ಥಿತಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮಗೆ ಹೊಸ ಹೊಸ ವಿಚಾರಗಳ ಕಡೆ ತುಂಬ ಗಮನ ಇದೆ. ಹೊಸ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ಕುತೂಹಲ ಇದೆ.
ಹಾಗಾಗಿ ನಿಮ್ಮ ಪ್ರಯತ್ನ ಏನಿದೆ ನಿಮಗೆ ವಿಶೇಷವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಹಿರಿಯರ ಒಂದು ಒಳ್ಳೆಯ ಮಾರ್ಗದರ್ಶನ ಅಥವಾ ನಿಮ್ಮಲ್ಲಿರುವಂಥ ಒಂದು ಕಲೆಯನ್ನು ಗುರುತಿಸುವಂಥ ವಿಚಾರ ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಕಾಣುವಂಥದ್ದು ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅಥವಾ ಜೀವನದಲ್ಲಿ ಎದುರಾಗಿರುವಂಥ ಸ್ಪರ್ಧೆಗಳು, ಸಮಸ್ಯೆಗಳು, ಇದನ್ನು ನಿವಾರಣೆ ಮಾಡಿಕೊಳ್ಳುವಂಥ ನಿಮ್ಮ ಪ್ರಯತ್ನ ಬಹಳ ದಿನಗಳಿಂದ ಇತ್ತು. ಆದರೆ ಈ ದಿನ ಅದಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ತುಂಬ ಗಮ್ಮತ್ತಿದೆ, ಅದಕ್ಕೆ ಒಂದು ತೂಕ ಇದೆ. ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕು ಮುಂದಿನ ದಿನಗಳಲ್ಲಿ. ಇನ್ನು ಈ ದಿನ ನಿಮಗೆ ಒಳ್ಳೆಯ ಯೋಗ ಇರುವಂಥದ್ದು. ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಪ್ರಯತ್ನ ಆಗಲಿ ನಿಮಗೆ ತುಂಬ ಯಶಸ್ಸನ್ನು ತಂದುಕೊಡುವಂಥ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಯಾವುದು ಖುಷಿಯನ್ನು ಕೊಡುತ್ತೆ, ಮನರಂಜನೆಯನ್ನು ಕೊಡುತ್ತೆ ಅಂತಹ ಒಂದು ಸ್ಥಳಗಳಿಗೆ ಭೇಟಿ ನೀಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮವರೊಂದಿಗೆ, ನಿಮಗೆ ಬೇಕಾದವರೊಂದಿಗೆ, ಪ್ರೀತಿ ಪಾತ್ರರೊಂದಿಗೆ ಈ ದಿನ ಹೆಚ್ಚು ಸಮಯವನ್ನು ಕಳೀತೀರಿ. ಇದು ನಿಮಗೆ ಸಂತೋಷದ ವಿಚಾರ. ಹಾಗೆ ಈ ದಿನ ನಿಮ್ಮ ಆರೋಗ್ಯ, ಕುಟುಂಬಸ್ಥರ ಆರೋಗ್ಯ, ಇದರ ಕಡೆ ಮಾತ್ರ ಸ್ವಲ್ಪ ಎಚ್ಚರಿಕೆಯ ಅಗತ್ಯತೆ ಇದೆ. ಎಲ್ಲೂ ಕೂಡ ಈ ದಿನ ನಿಮ್ಮನ್ನು ನೀವು ಕೀಳಾಗಿ ಕಾಣಬೇಡಿ. ಆತ್ಮವಿಶ್ವಾಸದಿಂದ, ಗೌರವದಿಂದ ತಲೆ ಎತ್ತಿ ನಡೆಯುವಂಥ ಒಂದು ಪ್ರಯತ್ನದಲ್ಲಿರಿ. ಧೈರ್ಯವಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳಿಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಈ ದಿನ ಕೆಂಪು ಹೂಗಳನ್ನು ಶಿವಾಲಯಕ್ಕೆ ಕೊಟ್ಟು ಬನ್ನಿ ಪೂಜೆಗೆ. ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ 12ರಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ವೇದನೆ ಇರುತ್ತೆ, ಹೇಳಿಕೊಳ್ಳಲಾದಂಥ ಒಂದು ಸಮಸ್ಯೆ ಇರುತ್ತೆ. ಹಾಗಾಗಿನೇ ಈ ಎಲ್ಲ ವಿಚಾರಗಳು ಕೂಡ ನಿಮ್ಮ ಮನಸ್ಥಿತಿಯನ್ನು ಆಧರಿಸಿರುವಂಥದ್ದು. ಇದರಿಂದ ಅಲ್ಪ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಕೆಲಸದಲ್ಲಿ ಆಸಕ್ತಿ ಕಡಿಮೆ, ಏಕೆಂದರೆ ನಿಮ್ಮ ಸಮಸ್ಯೆಗಳೇ ಈ ದಿನ ಪ್ರಧಾನವಾಗಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಹಿನ್ನೆಲೆಯಲ್ಲೇ ಇರುವಂಥದ್ದು. ಹಾಗೆ ನಿಮ್ಮ ಪ್ರಯತ್ನ ಈ ದಿನ ವ್ಯರ್ಥವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಸರಿಯಾದ ವ್ಯಕ್ತಿಯನ್ನು ಅಪ್ರೋಚ್ ಮಾಡಲ್ಲ, ಸರಿಯಾದ ಸಮಯದಲ್ಲಿ ಪರಿಹಾರ ಕಂಡುಕೊಳ್ಳುವಂಥದ್ದು ಪ್ರಯತ್ನ ಇರಲ್ಲ. ಇದೆರಡರಿಂದ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಅಷ್ಟೊಂದು ಫಲ ಸಿಕ್ಕಲ್ಲ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಚಾರಗಳು, ಇದರ ವಿಚಾರವಾಗಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಮನಸ್ತಾಪಗಳಾಗುವಂಥದ್ದು ಇದೆ. ಅದು ಕಲಹ, ಮಾತಿನ ಚಕಮಕಿ, ಇದರಿಂದ ಸ್ವಲ್ಪ ಅಭಿಪ್ರಾಯ ಭೇದ ಉಂಟಾಗಿ ದೂರ ದೂರ ಉಳಿಯುವಂಥ ಒಂದು ಸಂದರ್ಭ ಇದೆ. ಆರಂಭ ಚೆನ್ನಾಗಿರುತ್ತೆ ಈ ಒಂದು ಚರ್ಚೆಗೆ, ಆದರೆ ಅದು ಅಂತಿಮ ಹಂತವನ್ನು ತಲುಪುವಂಥ ಸಂದರ್ಭದಲ್ಲಿ ಅಭಿಪ್ರಾಯ ಭೇದಗಳು ಉಂಟಾಗಿ ದೂರ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ಎಲ್ಲ ವಿಚಾರಗಳನ್ನು ಕೂಡ ನೀವು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಕೆಲವು ಕೆಲಸಗಳು ಅಪೂರ್ಣ ಆಗ್ಬೋದು, ಕೆಲವು ಕೆಲಸಗಳಿಂದ ನಷ್ಟ ಆಗ್ಬೋದು, ಕೆಲವರಿಂದ ಕೆಲವು ರೀತಿಯ ಮಾತುಗಳನ್ನು ಕೇಳಬೇಕಾಗ್ಬೋದು. ಇದೆಲ್ಲವನ್ನು ಕೂಡ ತಾಳ್ಮೆಯಿಂದ ಈ ದಿನ ನೀವು ಸಹಿಸ್ಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರ, ನಿಮ್ಮ ವ್ಯಾಪಾರ ಕ್ಷೇತ್ರ, ಇದರಲ್ಲಿ ಗೊಂದಲಗಳಿರೋದ್ರಿಂದ ಅದನ್ನು ಸ್ವಲ್ಪ ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ. ಪ್ರಯತ್ನ ಇಲ್ಲದೆ ಸುಮ್ಮನೆ ಕೂತ್ಕೊಳ್ಬೇಡಿ. ಮನಸ್ಸು ಆಕ್ಟಿವ್ ಆಗಿರಬೇಕು. ಇಲ್ಲಾಂದರೆ ನಾನಾ ವಿಧದ ಆಲೋಚನೆಗಳು ಬರುತ್ತೆ, ಕೆಟ್ಟ ಆಲೋಚನೆಗಳು ಬರುತ್ತೆ, ಕೆಟ್ಟ ಸ್ನೇಹಿತರ ಆಯ್ಕೆ ಆಗುತ್ತೆ ಈ ದಿನ. ಇದರಿಂದ ನಿಮ್ಮ ಕೆಟ್ಟ ನಡತೆ ಅದು 4 ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಸಾಬೀತಾಗ್ಬಿಡುತ್ತೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳ ಕಡೆ ಗಮನ ಕೊಡಿ, ಒಳ್ಳೆಯದನ್ನೇ ಮಾಡಿ. ದೇವಾಲಯಕ್ಕೆ ಹೋಗಿ ಬನ್ನಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಡಗರದ ದಿನ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಉತ್ತಮ ರೀತಿಯಲ್ಲಿ ಚರ್ಚೆ ನಡೆಸುವಂಥದ್ದು, ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆ ಒಂದು ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು, ನಿಮ್ಮ ಒಂದು ವಿಚಾರಗಳು ಚುರುಕಾಗಿರುತ್ತೆ. ಹಾಗೆ
ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಹೆಚ್ಚಿನ ಲಾಭ, ಹೊಸಬರ ಪರಿಚಯ ಆಗುತ್ತೆ, ಹೊಸ ವಿಚಾರಧಾರೆಗಳು ನೀವು ಕಲಿತ್ಕೊಂಡಾಗ ಆಗುತ್ತೆ. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಾಗ ನಿಮ್ಮ ಒಂದು ಸ್ಟ್ರಾಟಜಿಯನ್ನೇ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ತೀರ್ಮಾನ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ದಿನ ಒಂದು ಸಣ್ಣ ಪ್ರಯತ್ನದಿಂದ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಈ ದಿನ ನಿಮಗೆ ತುಂಬ ಸೂಕ್ತವಾಗಿರುವಂಥದ್ದು. ಇನ್ನು ಈ ದಿನ ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಬುದ್ಧಿವಂತಿಕೆ ಅದು ನಿಮ್ಮ ಕೆಲಸದಲ್ಲಿ ಪ್ರತಿಫಲನ ಆಗುತ್ತೆ. ಹಾಗಾಗಿ ಕೆಲಸಗಳನ್ನು, ಅದರ ಫಲಿತಾಂಶವನ್ನು ಸಾಕಷ್ಟು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದೇ ಒಂದು ವಿಚಾರದಲ್ಲಿ ಒಂದು ಮೆಸೇಜ್ ಅನ್ನುವಂಥದ್ದು ಆಗುತ್ತೆ. ನಿಮ್ಮ ಕೆಲಸದ ನಿಷ್ಠೆ, ಪ್ರಾಮಾಣಿಕತೆ, ಹಾಗೆ ಕೆಲಸದ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನೀವು ಜನರಿಗೆ ನೇರವಾಗಿ ಹೇಳಬೇಕು ಅನ್ನುವಂಥದ್ದೇನಿಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಂದ ಕೂಡ ಅವರು ಕಲಿಯುವಂಥದ್ದಾಗತ್ತೆ. ಇನ್ನು ಈ ದಿನ ನಿಮಗೆ ವಿಶೇಷವಾಗಿ ವ್ಯವಹಾರಗಳಲ್ಲಿ ಒಂದು ಹೊಸತನ ಅನ್ನುವಂಥದ್ದು ಉಂಟಾಗುತ್ತೆ. ಇಲ್ಲಿಯವರೆಗೆ ಗೊತ್ತಿಲ್ಲದೆ ಇರುವಂಥ ವಿಚಾರವೊಂದು ಈ ದಿನ ನಿಮಗೆ ಗಮನಕ್ಕೆ ಬರುವಂಥದ್ದಿದೆ. ಹಾಗಾಗಿ ಜ್ಞಾನಾರ್ಜನೆಗೂ ಕೂಡ ಈ ದಿನ ಉತ್ತಮವಾದಂತಹ ದಿನ. ಧನಾರ್ಜನೆ, ಜ್ಞಾನಾರ್ಜನೆ ಸಮ ಪ್ರಮಾಣದಲ್ಲಿ ಈ ದಿನ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇದೆ, ಸಂತೋಷ ಇದೆ. ಮುಂದಿನ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನ ತುಂಬ ಯಶಸ್ವಿ ಆಗ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.